ನಿನ್ನೆ ಕರೂರಿನಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ 36ಕ್ಕೂ ಹೆಚ್ಚು ಜನರಲ್ಲಿ ಪ್ರಾಣವನ್ನ ಕಳೆದುಕೊಂಡಿರುವಂತದ್ದು ಕಾಲ್ತುಳಿತದಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಹಳ ನೋವು ತರುವಂತ ಸಂಗತಿ. ನಾನು ಏನು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಕೋರ್ತೇನೆ. ಈ ಘಟನೆ ನಡಿಬಾರ್ದಾಗಿತ್ತು. ನಾನು ಕೂಡ ಪತ್ರಿಕೆಗಳಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೆ. ಅವರ ನಿರೀಕ್ಷೆಗೂ ಮೀರಿ ಜನ ಸೇರಿರುವಂತಹ ಸಂದರ್ಭದಲ್ಲಿ ಅವರು ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ನಾವು ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಕಾಲ್ತುಳಿತ ಪ್ರಕರಣ ಇನ್ನೂ ಕೂಡ ನಮ್ಮ ಕಣ್ಮುಂದೆ ಹಾಗೇನೆ ಇದೆ, ಇನ್ನೂ ಕೂಡ ಮಾಸಿಲ್ಲ. ಇದರ ನಡುವೆ ತಮಿಳುನಾಡಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಹಳ ದುಃಖ ತರುವಂತ ಸಂಗತಿ. ಅಲ್ಲಿನ ಸರ್ಕಾರ ಇದ್ರ ಬಗ್ಗೆ ಗಮನಿಸ್ತಾರೆ. ಸರ್ಕಾರದ ಮೇಲೆ ದೂಷಣೆ ಮಾಡ್ತಿದ್ದಾರೆ. ಡಿಎಂಕೆ ಸರ್ಕಾರ ಸ್ಥಳಾವಕಾಶ ಕರೆಕ್ಟಾಗಿ ಕೊಟ್ಟಿರಲಿಲ್ಲ, ನಮಗೆ ಅದ್ರ ಬಗ್ಗೆ ಕಾರ್ಯಕ್ರಮ ಅಲ್ಲೇ ಯಾಕಾಯ್ತು, ಹಿನ್ನೆಲೆ ಅದ್ರ ಬಗ್ಗೆ ನನಗೆ ಯಾವುದೇ ವಿಚಾರಗಳಿಲ್ಲ. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಘಟನೆ ನಡಿಬಾರ್ದಾಗಿತ್ತು. ರಾಜ್ಯ ಸರ್ಕಾರ ಒಂದು ಸೂಕ್ತವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಇಡೀ ದೇಶದ ಜನರ ಅಪೇಕ್ಷೆ ಇದೆ. ನಿನ್ನೆ ಕರೂರಿನಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ 36ಕ್ಕೂ ಹೆಚ್ಚು ಜನರಲ್ಲಿ ಪ್ರಾಣವನ್ನ ಕಳೆದುಕೊಂಡಿರುವಂತದ್ದು ಕಾಲ್ತುಳಿತದಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಹಳ ನೋವು ತರುವಂತ ಸಂಗತಿ. ನಾನು ಏನು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಕೋರ್ತೇನೆ. ಈ ಘಟನೆ ನಡಿಬಾರ್ದಾಗಿತ್ತು. ನಾನು ಕೂಡ ಪತ್ರಿಕೆಗಳಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೆ. ಅವರ ನಿರೀಕ್ಷೆಗೂ ಮೀರಿ ಜನ ಸೇರಿರುವಂತಹ ಸಂದರ್ಭದಲ್ಲಿ ಅವರು ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ನಾವು ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಕಾಲ್ತುಳಿತ ಪ್ರಕರಣ ಇನ್ನೂ ಕೂಡ ನಮ್ಮ ಕಣ್ಮುಂದೆ ಹಾಗೇನೆ ಇದೆ, ಇನ್ನೂ ಕೂಡ ಮಾಸಿಲ್ಲ. ಇದರ ನಡುವೆ ತಮಿಳುನಾಡಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಹಳ ದುಃಖ ತರುವಂತ ಸಂಗತಿ. ಅಲ್ಲಿನ ಸರ್ಕಾರ ಇದ್ರ ಬಗ್ಗೆ ಗಮನಿಸ್ತಾರೆ. ಸರ್ಕಾರದ ಮೇಲೆ ದೂಷಣೆ ಮಾಡ್ತಿದ್ದಾರೆ. ಡಿಎಂಕೆ ಸರ್ಕಾರ ಸ್ಥಳಾವಕಾಶ ಕರೆಕ್ಟಾಗಿ ಕೊಟ್ಟಿರಲಿಲ್ಲ, ನಮಗೆ ಅದ್ರ ಬಗ್ಗೆ ಕಾರ್ಯಕ್ರಮ ಅಲ್ಲೇ ಯಾಕಾಯ್ತು, ಹಿನ್ನೆಲೆ ಅದ್ರ ಬಗ್ಗೆ ನನಗೆ ಯಾವುದೇ ವಿಚಾರಗಳಿಲ್ಲ. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಘಟನೆ ನಡಿಬಾರ್ದಾಗಿತ್ತು. ರಾಜ್ಯ ಸರ್ಕಾರ ಒಂದು ಸೂಕ್ತವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಇಡೀ ದೇಶದ ಜನರ ಅಪೇಕ್ಷೆ ಇದೆ.